ಚುನಾವಣೆ ಹತ್ರ ಬರ್ತಾ ಇದೆ. ರಾಜಕೀಯ ನಾಯಕರು ಒಬ್ಬೊಬ್ಬರದು ಒಂದೊಂದು ಸ್ಟೇಟ್ಮೆಂಟ್ಗಳಿದೆ. ಯತ್ನಾಳ್ ಒಬ್ಬನೇ ಪಂಚಮ ಸಾಲಿಗೆ ಹುಟ್ಟಿರೋದಾ ಅಂತ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರು ಕಿಡಿಕಾರಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಒಂದು ಗೊಡ್ಡೆಮ್ಮೆ ಇದೆ. ಯತ್ನಾಳ್ ಗೊಡ್ಡೆಮ್ಮೆ ರೀತಿ ಒದರುತ್ತಾ ಇದ್ದಾನೆ ಅಂತ ವಿಜಯಾನಂದ ಕಾಶಪ್ಪನವರು ಯತ್ನಾಳ್ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಒಂದು ಗೊಡ್ಡೆಮ್ಮೆ ಇದೆ. ಯತ್ನಾಳ್ ಗೊಡ್ಡೆಮ್ಮೆ ರೀತಿ ಒದರ್ತಾ ಇದ್ದಾನೆ. ಈ ಗೊಡ್ಡೆಮ್ಮೆ ಒಂದು ದಿನ ಒದರಿ ಸಾಯೋದೆ ಅಂತ ಬಾಗಲಕೋಟೆಯಲ್ಲಿ ವಿಜಯಾನಂದ ಕಾಶಪ್ಪನವರು ಗರಂ ಆಗಿದ್ರು. ಇದು ವಿಜಯಾನಂದ ಕಾಶಪ್ಪನವರ ಸ್ಟೇಟ್ಮೆಂಟ್. ಬಾಗಲಕೋಟೆಯಲ್ಲಿ ಮಾತನಾಡಿದ್ದು. ಆದ್ರೆ ಮಾತನಾಡುವಾಗ ನಾಲಿಗೆ ಹಿಡಿತದಲ್ಲಿರ್ಬೇಕು. ಏನ್ ಹೇಳಿದ್ರು ಕೇಳಿಸ್ಕೋಣ. ಈಶ್ವರಪ್ಪ ಹಿಂಗ ಒದರಿ ಈಗ ಕುಂತಾನ. ಅದಕ್ಕ ಮಾನ್ಯ ಒಬ್ಬ ಮುದಿ ಕೇಳ್ತಿದ್ಲ ಹಳ್ಳಿಯಾಗ ನನಗ ಒಂದ್ ಎಮ್ಮಿ ಕರ ಅವ್ರ ಮನೆಗೆ ಹಿಂಗ ಒದರ್ತಿತ್ತು. ಇಲ್ಲೇ ನಮ್ ಬಿಜಾಪುರ ಅಖಂಡ ಜಿಲ್ಲಾದ ಒಂದ್ ಐತಿ ಎಮ್ಮಿ, ದೊಡ್ಡ ಎಮ್ಮಿ, ಗೊಡ್ಡೆ ಎಮ್ಮಿ. ಅಖಂಡ ಬಿಜಾಪುರ ಜಿಲ್ಲಾದಾಗ ಒಂದು ಗೊಡ್ಡೆ ಎಮ್ಮಿ ಐತಿ, ಗೊತ್ತಿಲ್ಲ. ಅವನ ಸೂಟು ಬೂಟು ಹಾಕೊಂಡು ಒಂದು ಕೇಸರಿ ಸಾಲ ಹಾಕೊಂಡು ನಡೀತಲ್ಲ. ಎಲ್ಲಾ ಜಾತಿಗೂ ಬೈತಾನ, ಯಾರೂ ಬಿಟ್ಟಿಲ್ಲವ. ಹಾಲ್ಮತ ಸಮಾಜದವ್ರಿಗೆ ಓಟ್ ಹಾಕ್ಬೇಡ ಅಂತಾನ, ಪಂಚಮಸಾಲರಿಗೆ ಓಟ್ ಹಾಕ್ಬೇಡ ಅಂತಾನ, ಅಲ್ಪಸಂಖ್ಯಾತರಿಗೆ ಓಟ್ ಹಾಕ್ಬೇಡ ಅಂತಾನ. ಅದು ಓದ್ರಾಕತ್ತತಿ ಬಹಳ ದಿವಸ ಆತ. ಎಮ್ಮಿಕರ ಗೊಡ್ಡೆ ಎಮ್ಮೆ ಅದು ಹೆಂಗೂ ಇಲ್ಲ, ಏನೂ ಇಲ್ಲ. ಅದಕ್ಕೆ ಒದರ ಚಟ ಬಿದ್ದ್ಬಿಡತಿ. ಅದಕ್ಕೆ ಮಾನ್ಯ ಹೇಳಿ ಸೂಕ್ಷ್ಮವಾಗಿ, ನೀನೇನು ಪಂಚಮಸಾಲಿಗೆ ನೀ ಒಬ್ಬನ ಹುಟ್ಟಿಲ್ಲ, ನಿನ್ನಿಂದ ಏನು ಪಂಚಮಸಾಲಿ ಸಮಾಜ ನಿಂತಿಲ್ಲ, ನಿಂದೇನೂ ಇಲ್ಲ. ನೀನು ಬಾಯಿ ಬಂದ್ ಮಾಡಿದಿ ಬಹಳ ಚಲೋ. ನೀನ್ ಇದೇ ರೀತಿ ಓದಿದ್ರೆ ಈಶ್ವರಪ್ಪನ ಗತಿ